ಫುಲ್ ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡು ಪ್ಲಾನ್ ಮಾಡಿದ್ರು. ಅದು ಕೂಡ ಓಪನ್ ಬಸ್ ಅಲ್ಲಿ ಬರ್ಬೇಕು ರ್ಯಾಲಿ ಅನ್ಕೊಂಡು ಪ್ಲಾನ್ ಮಾಡಿದ್ರು. ಬಟ್ ಸೆಕ್ಯೂರಿಟಿ ಇಶ್ಯೂ ಇಂದ ಸ್ವಲ್ಪ ಪ್ರಾಬ್ಲಮ್ ಆಯ್ತು ಅಂತೀರಾ ಏನಂತೀರಾ? ಹೌದು ಬ್ರೋ, ಬಿಕಾಸ್ ಸೆಕ್ಯೂರಿಟಿ ಪ್ರಾಬ್ಲಮ್. ಅದು ಗೆದ್ದಿರೋದು RCB ಅವರು, ಬೇರೆಯವರೆಲ್ಲ ಗೆದ್ದಿರೋದು. ಆ ವರ್ಷಕ್ಕೆನೆ RCB ಅವ್ರು ಕಪ್ ಗೆದ್ದಿಲ್ಲ. ಇವಾಗ ಗೊತ್ತಾಯ್ತು ಎಲ್ರಿಗೂ ಗತ್ತೇನು ಅಂತ. ಯಾರೋ ಒಬ್ರು CSK ಫ್ಯಾನ್ಸ್ಗಳು ತಮಿಳ್ನಾಡಲ್ಲಿ ಹೇಳಿದ್ರು, ಮೀಸೆ ಕೊಡ್ತೀನಿ 1 ಕಪ್ ಗೆದ್ಬಿಟ್ರು, ನಾವ್ 5 ಕಪ್ ಗೆದ್ಬಿಟ್ರಿ. 1 ಕಪ್ ಗೆದ್ದಿರೋದಕ್ಕೆ ಇಷ್ಟು ಧ್ವಂಸ ಮಾಡಿದಿರಿ. ಇನ್ 5 ಕಪ್ ಎಲ್ಲ ಗೆದ್ಬಿಟ್ರೆ ಸುಮ್ನೆ ಮಾಡ್ಬಿಡ್ತೀವಿ. ಅವ್ರಿಗೆ ಹೇಳ್ರಿ, ಯಾರೋ ನೀ ಗಡ್ಡ ತೆಗಿಸ್ತೀನಿ, ಮೀಸೆ ತೆಗಿಸ್ತೀನಿ, ತಲೆ ಬೋಡಿಸ್ತೀನಿ ಅಂತ ಹೇಳಿದ್ರಲ್ಲ, ಇವಾಗ ಹೋಗ್ಬಿಟ್ಟು ಅವ್ರಿಗೆ ಹೇಳಿ, ಹೋಗ್ ಕಪ್ ಗೆದ್ದವ್ರು RCB ಅವರು, ಪ್ಲೀಸ್ ತೆಗಿಸಿ. ಬೇಕಾದ್ರೆ ನಾವೇ ಬ್ಲೇಡ್ ತಗೊಂಬಂದ್ ಕೊಡ್ತೀವಿ, ಪ್ಲೀಸ್ ತೆಗಿಸ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಾಗ ಹೇಳಿ. ಇನ್ನೊಬ್ರು ಟ್ರೋಲ್ ಮಾಡೋದಲ್ಲ ಕಪ್ ಗೆದ್ದಿಲ್ಲ ಅದ್ ಗೆದ್ದಿಲ್ಲ ಅಂತ. ಅವ್ರು ಕಷ್ಟಪಟ್ಟು ಲಾಯಲ್ ಆಗಿ ಆಡಿದ್ದಾರೆ RCB ಅವರು. ಬೇರೆಯವ್ರ ತರ ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಆಡಿಲ್ಲ, ಲಾಯಲ್ ಆಗಿ ಗೆದ್ದಿದ್ದಾರೆ. ಅದಕ್ಕೆ ಸಾಕ್ಷಿನೇ ವಿರಾಟ್ ಕೊಹ್ಲಿ ಅವ್ರ ಕಣ್ಣಲ್ಲಿ ನೀರ್ ಹಾಕಿದ್ದಾರೆ ಗೆದ್ದಿರೋದಕ್ಕೆ. ಅಭಿಮಾನಿಗಳು ಇಷ್ಟು ಜನ ಸೇರಿದ್ದಾರೆ. ಇದು RCB ಗತ್ತು ಅಂದ್ರೆ. 5 ಕಪ್ ಯಾವನ್ ಬೇಕಾದ್ರೂ ಗೆಲ್ತಾನೆ. ಜನ ಪ್ರೀತಿ ಗೆಲ್ಬೇಕನ್ನಕ್ ಆಗೋದೇ RCB ಕೈಲೇನೆ. ಜೈ RCB, ಜೈ ಅಪ್ಪು ಬಾಸ್. ಏನಪ್ಪಾ ಅಂತಂದ್ರೆ 5 ಕಪ್ ಗೆದ್ರು ಕೂಡ ಈ ತರ ಒಂದು ಸೆಲೆಬ್ರೇಷನ್ ಮಾಡಕ್ಕೆ ಯಾವ ಟೀಮ್ ಇಂದನೂ ಚಾನ್ಸ್ ಆಗೇ ಇಲ್ಲ ಬ್ರೋ. ಇದು RCB, CSK ಅಲ್ಲ, ಮುಂಬೈ ಇಂಡಿಯನ್ಸ್ ಅಲ್ಲ. CSK ಮುಂಬೈ ಇಂಡಿಯನ್ಸ್ ಅಂತ ಹೇಳ್ತಾರಲ್ಲ, ಬಂದ್ ನೋಡಕ್ ಹೇಳ್ರಿ ಇದು ಧ್ವಂಸ ಮಾಡಿರೋದ್ನ. ಇಡೀ ಇವ್ರ ಕೈಲಿ ಪೊಲೀಸರ ಕೈಲೇ ಕೊಡಕ್ ಆಗಿದ್ದೀರಾ, ರ್ಯಾಲಿನ ಸ್ಟಾಪ್ ಮಾಡಿದ್ದಾರೆ. ಅದೇ ಮುಂಬೈ ಗೆಲ್ತು, ರ್ಯಾಲಿ ಕೊಟ್ರು, ಎಲ್ಲಾರು ರ್ಯಾಲಿ ಕೊಟ್ಟವ್ರೆ. RCB ಅವರು ರ್ಯಾಲಿ ಕೊಟ್ಟಿಲ್ಲ. ಯಾಕಂದ್ರೆ ಅದು ನಮ್ಮ RCB ಗತ್ತು. ಜನ ನೋಡಲ್ಲ ಆಯ್ತಾರೆ, 11 ಜನ ಪ್ರಾಣ ಬಿಟ್ಟಿದ್ದಾರೆ ನೋಡಕ್ ಹೋಗಿ. ಅದು ನಮ್ ಗತ್ತು ಅಂತಾರೆ. ಅದಕ್ಕೋಸ್ಕರನೇ ಹೇಳೋದು RCB ಒಂದೇ. ಸುಮ್ನೆ ಬಂದ್ಬಿಟ್ಟು ಟ್ರೋಲ್ ಮಾಡೋದಲ್ಲ.